ಸತ್ಯವನ್ನೇ ಹೇಳುತ್ತಿದ್ದ ಹರಿಶ್ಚಂದ್ರ ನೆಮ್ಮದಿಯ ಜೀವನವನ್ನು ಕಾಣಲಿಲ್ಲ. ದಾನ ಧರ್ಮ ಎಂದ ಕರ್ಣನಿಗೆ ಶಾಪಗಳು ತಟ್ಟದೇ ಬಿಡಲಿಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣ ಹಚ್ಚಿದ ಕೃಷ್ಣ ಪರಮಾತ್ಮ ಲೋಕದ ದೃಷ್ಟಿಯಲ್ಲಿ ಜಗದೋದ್ಧಾರಕಾದನಲ್ಲವೇ. ನೋಡಿ ಹೇಗಿದೆ, ಎಂಥ ಒಳ್ಳೆ ಸಂದೇಶ ಅಲ್ವಾ. ಇದು ಸಂಜೆಯ ವಿಡಿಯೋ ಆಗಿರುತ್ತೆ. ಕೆಲವೊಂದು ಟೈಮು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತೇಳಂದರೆ, ಕೆಲವೊಂದು ಮಕ್ಕಳು ಇವತ್ತು ತುಂಬಾ ಚೆನ್ನಾಗಿ ಬರೆದ್ರು, ತುಂಬಾ ಚೆನ್ನಾಗಿ ಏನೋ ಹೇಳಿದರು ಅಂತ ಹೇಳ್ಕೊಂಡಿದ್ರೆ ನೆಕ್ಸ್ಟ್ ದಿನ ಮಕ್ಕಳು ಆ ಥರ ಹೇಳೋದೇ ಇಲ್ಲ ಅಲ್ವಾ. ಹೇಗಾಗಿದೆ ಅಂತೇಳಂದರೆ, ಅವ್ರುಗಳ ಮೂಡ್ ಮೇಲೆ ನಾವು ಕ್ಲಾಸ್ ಮಾಡಬೇಕು ಅನ್ನೋ ಥರ ಆಗೋಗಿದೆ. ಬಟ್ ಆವಾಗ ಟೀಚರ್ ಅಂತೇಳಂದರೆ ಎಷ್ಟು ಭಯ ಇರ್ತಿತ್ತು ಅಂತೇಳಂದ್ರೆ, ಅವ್ರ ಮುಖ ನೋಡಿದರೆ ನಮಗೆ ಭಯ ಆಗ್ತಾಯಿತ್ತು, ಆ ರೇಂಜಿಗಿತ್ತು. ಬಟ್ ಇವಾಗ ಟೀಚರ್ ನೋಡಿದರೆ, ಟೀಚರ್ ಕೂಡ ನಾವು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಮಕ್ಳ ಹತ್ರ ಇರೋದ್ರಿಂದ ಅವ್ರಿಗೆ ಯಾವ ಫೀಲಿಂಗ್ಸು ಆ ಥರ ಬರೋದೇ ಇಲ್ಲ. ಅದಾದಮೇಲೆ ಸ್ವಲ್ಪ ನಂದು ಕೂಡ ಸ್ಕೂಲ್ ವರ್ಕ್ ಇತ್ತು, ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಸ್ಕೂಲಲ್ಲೇ ಎಲ್ಲ ವರ್ಕ್ನೂ ಮುಗಿಸ್ಕೊಂಡು ಬರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮನೆಗೆ ಸ್ವಲ್ಪ ತೊಗೊಂಡು ಬಂದಿರ್ತೀನಿ. ಅಲ್ಲಿ ಮನೇಲೂ ಏನೇನಾಗುತ್ತೋ ನನ್ನ ಕೈಲಿ ಅದನ್ನ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಟೈಮ್ ತೊಗೊಂಡು ಬಂದು ವಾಪಸ್ ತೊಗೊಂಡು ಹೋಗಿದ್ದು ಉಂಟು. ಯಾಕೆ ಅಂತೇಳಂದರೆ, ಟೈಮ್ ಸಾಕಾಗೋದೇ ಇಲ್ಲ. ಅದ್ರ ಜೊತೆ ನನ್ನ ಮಗಳಿಗೂ ಸ್ವಲ್ಪ ಓದಿಸ್ಕೋಬೇಕಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.